ಫ್ರೆಂಡ್ಸ್ ನಾನು ಇವಾಗ ಹಂಗೆ ಸರ್ಚ್ ಮಾಡ್ಕೋತ ಬರ್ಲಿಕತ್ತೇನಿ. ಎಲ್ಲಾರು ಸ್ವಲ್ಪ ಸ್ವಲ್ಪ ಹೆದರ್ಲಿಕತ್ತಾರ ಇದಕ್ಕ. ಬಟ್ ಈಗ ಮತ್ತೊಂದ್ಸಲ ಹುಡ್ಕೊಂಡ್ ಹೊಂಟೇನಿ. ಈಗ ಯಾರಾದ್ರೂ ಹೂ ಅಂದ್ರ ಅವ್ರಿಗೆ ಟ್ರೈ ಮಾಡ್ತೇನಿ. ಇವ್ರಿಗೆ ಕೇಳ್ತೇನೆ ತಡ್ರಿ ನೋಡೋಣ ಅಂತ. ಎಕ್ಸ್ಕ್ಯೂಸ್ ಮೀ ಸರ್, ನಂದೊಂದು ಫೇಸ್ ರೀಡಿಂಗ್ ಕಾನ್ಸೆಪ್ಟ್ ಅದ ಯೂಟ್ಯೂಬ್ ಚಾನಲ್ದೊಳಗ. ಸೊ ನಂಗೆ ಏನಂತಂದ್ರೆ ನಿಮ್ ಬಗ್ಗೆ ನಾ ಹೇಳ್ತೇನಿ. ಫರ್ದರ್ ನಿಮ್ ಫ್ಯೂಚರಿಗೆ ಹೆಲ್ಪ್ ಆಗ್ಲಿಕ್ಕೆ ಏನೇನ್ ಮಾಡ್ಕೋಬಹುದು ಅಂತ ಹೇಳ್ತೇನೆ. ನೀವೇನಾದ್ರೂ ಇಂಟ್ರೆಸ್ಟ್ ಅದಿರಿ? ಓಕೆ, ಇವ್ರು ಇಂಟ್ರೆಸ್ಟ್ ಇದಾರಂತ. ಸೊ ಇವ್ರ ಮೇಲೆ ಮಾಡೋಣ ಅಂತ ನೋಡೋಣ. ಏನ್ ನೇಚರ್ ಅದ ಅಂತಂದ್ರ ಫುಲ್ ಎನರ್ಜೆಟಿಕ್ ರೀ ನೀವ. ಬಟ್ ಏನಂದ್ರ ಫಿಕ್ಕಲ್ ಮೈಂಡೆಡ್, ಸಿಕ್ಕಾಪಟ್ಟಿ ಫಿಕ್ಕಲ್ ಮೈಂಡೆಡ್ ನೀವ. ಈಗ ಒಂಥರ ಜೋಶ್ ಬಂತು ಅಂತಂದ್ರ ಮಾಡ್ಬಿಡ್ತೀರಿ, ಇಲ್ಲ ಅಂದ್ರ ಡೌನ್ ಆಗ್ಬಿಡ್ತೀರಿ ನೀವು. ಕರೆಕ್ಟ್ ರೀ? ಆಮೇಲೆ ಒಂಥರ ಹಿಂಗ ಈಗ ಸ್ಟಾರ್ಡಮ್ ಅಂತಾರಲ್ಲ, ಆ ತರ ಬೇಕ ಒಂಥರ ನಿಮಗ. ಇದು ನಿಮ್ದ ನೇಚರ್. ಎಲ್ಲಾರು ನಿಮ್ಗೆ ಅಪ್ರಿಶಿಯೇಟ್ ಮಾಡಿದ್ರ ನೀವು ಒಂಥರ ಇದು ಇರ್ತೀರಿ. ನಿಮ್ಗ ಆ ನೇಚರ್ ಏನದಲ್ಲ ಅದನ್ನ ನೀವು ಒಳ್ಳೇದ್ರೊಳಗ್ ಹಾಕ್ಲಿಕತ್ತಿಲ್ಲ. ನೀವೇನ್ ಮಾಡ್ಲಿಕತ್ತೀರಿ, ನೀವೇನ್ ನಾ ಹೇಳಿದ್ನಲ್ಲ ಇದ್ರೊಳಗ್ ಕಳೆದ್ ಹೋಗ್ಲಿಕತ್ತೀರಿ. ಸೊ ನೀವ್ ಎಕ್ಸಾಮ್ ಕಟ್ಟಿರಿ ಅಂತ ಹೇಳಿದ್ರಿ, ನಿಮ್ದು ಆಗ್ಲಿಕತ್ತದ್ರಿ? ಯಾಕೆ ಆಗ್ಲಿಕತ್ತಿಲ್ಲ? ಸ್ವಲ್ಪ ಎಫರ್ಟ್ ಆಗತ್ತಿಲ್ಲ ಮೇಡಮ್. ಎಫರ್ಟ್ ಹಾಕ್ಲಿಕತ್ತಿಲ್ಲ ಅನ್ನೋಕ್ಕಿಂತ ನಿಮ್ಗ ಇದು ಕಾನ್ಸಂಟ್ರೇಷನ್ ಆಗವಲ್ತ್ರಿ. ನೀವು ಸ್ಟಡೀಸ್ ಮಾಡ್ಬೇಕಾದ್ರ ನೀವು ಇಲ್ಲಿ ಬಂದಿರಿ, ನೀವೇನ್ ಮಾಡ್ಲಿಕತ್ತೀರಿ, ಎಲ್ಲಾರ್ಗು ಅಟ್ರಾಕ್ಟ್ ಮಾಡ್ಕೊಳಿಕ್ ಟ್ರೈ ಮಾಡ್ಲಿಕತ್ತೀರಿ. ಅಲ್ಲಿ ನೀವು ಫೇಲ್ ಆಗ್ಲಿಕತ್ತೀರಿ. ಇದನ್ ಫಸ್ಟ್ ಬಿಟ್ಬಿಡ್ರಿ. ಆಮೇಲೆ ನಿಮ್ದ ಎಜುಕೇಶನ್ ಅಂದ್ರೆ ಈಗ ನಿಮ್ದು ಸ್ಟಡಿ ಸ್ಟೈಲ್ ಹೇಳ್ತೇನೆ. ನಿಮ್ ಸ್ಟಡಿ ಮಾಡೋ ಸ್ಟೈಲ್ ಹೆಂಗಿರ್ಬೇಕಂತಂದ್ರೆ ನೀವು 2 hours ಮಾಡ್ಬೇಕ, ಮತ್ 1 hour ಗ್ಯಾಪ್ ಕೊಡ್ಬೇಕ. ನಿಮಗ್ ಕಂಪ್ಲೀಟ್ ಓದ್ಲಿಕ್ ಆಗುದಿಲ್ಲ. ನೀವು 2 hours ಕಂಪ್ಲೀಟ್ ಆಗಿ ಕೊಡ್ಲಿಕತ್ತಿಲ್ಲ ಅಂದ್ರೆ 2 hours ಕೊಟ್ಟು ಮತ್ 1 hour ಗ್ಯಾಪ್ ಮಾಡಿ ಮತ್ತೆ 2 hours ಹಿಂಗ್ ನೀವು ಜಸ್ಟ್ ಒಂದ್ 4 to 5 hours ನೀವು ಕೊಟ್ರಿ ಅಂದ್ರ ನಿಮ್ಮನ್ ಬಿಟ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾರಿಗೂ. ಅದು ನಿಮಗ್ ಗೊತ್ತದ, ನೀವು ಅಂದ್ರ ನಾ ಓದಿದ್ರೆ ಆಗ್ತದಂತ. ಬಟ್ ನಿಮಗ್ ಆ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗ್ಬಾರ್ದು. ಕರೆಕ್ಟ್ ರೀ? ಸೊ ನಾನೇನ್ ಹೇಳಿಕತ್ತೇನಿ, ಇವು ಏನಂತಾರ ಒಂಥರ ಇದ ಹಂಗ ಶೋ ಆಫ್ ಅಂತ ಹೇಳಿಕ್ ಬರಂಗಿಲ್ಲ. ಬಟ್ ಅದೊಂದು ಇದು ಕ್ರೇಜ್ ನಿಮಗ. ಇದನ್ನ ತೆಗದ್ ಬಿಡ್ರಿ ನೀವು. ಇದನ್ನ ತೆಗದ್ ಬಿಟ್ಟು ನಾ ಹೇಳ್ದಂಗ ಒಂದ್ 3 months ನಿಮ್ದು ಈಗ ಎಕ್ಸಾಮ್ ಯಾವಾಗ ಅದರಿ? ಇನ್ನೊಂದ್ 3 months ಇದೆ ಮೇಡಮ್. ವಿಲೇಜ್ ಅಕೌಂಟೆಂಟ್ ಇದೆ. ನೀವ್ ನಂಗೆ ಹೇಳಿರ್ಲಿಲ್ಲ 3 months ಅಂತ, ಗೊತ್ತದ್ರಿ? ಈಗ 3 months ನೀವ್ ನಂಗೆ ಅದಕ್ಕ ಬಂತು ಈಗ 3 months ನೀವ್ ಇದನ್ ಮಾಡ್ಲಿ ಅಂತಂದ. ಸೊ ನೀವ್ 3 months ಈಗ ಎಲ್ಲಾರ್ನು ಬೈಕೌಟ್ ಮಾಡ್ಬಿಡ್ಬೇಕು, ಗೊತ್ತತ್ರಿ? ಅಷ್ಟನ್ನು ಬೈಕೌಟ್ ಮಾಡಿ ಕಂಪ್ಲೀಟ್ ನೀವ್ ಇದಕ್ಕ ಫೋಕಸ್ ಮಾಡಿದ್ರಿ ಅಂದ್ರ ನಿಮ್ ತಲೆಯೊಳಗ್ ಯಾವ್ದೇನ್ ಅಂದ್ರ ಇದಾಗ್ಬೇಕಾಗ್ಯದ ಅಂತದಲ್ಲ ಆ ಶೋರ್ ಆಗ್ತದ. ಬಟ್ ನೀವ್ ಇದ ಫಿಕಲ್ ಮೈಂಡೆಡ್ ಒಳಗ್ ಹೋಗ್ಕೋತ ಹೋದ್ರಿ ಅಂದ್ರ ನಿಮ್ ಲೈಫ್ದೊಳಗ್ ನೀವು ಅಚೀವ್ಮೆಂಟ್ ಮಾಡೋದ್ ಕಡಿಮೆ ಆಗ್ಬಿಡ್ತದ್ರಿ. ನೀವ್ ಆಮೇಲೆ ಹಿಂಗೆ ಅಂದ್ರ ಇದ ಫೇಮ್ದೊಳಗನ ಸುಮ್ನೆ ಹಂಗ ಇದು ಒಣ ಫೇಮ್ ಅಂತಾರ. ನಾ ಹಿಂಗ್ ಡೈರೆಕ್ಟ್ ಆಗಿ ಹೇಳಿಕತ್ತೇನಿ ಅಂತ ತಪ್ಪು ತಿಳ್ಕೊಬೇಡ್ರಿ. ಯಾಕಂದ್ರೆ ನಂಗೆ ನಿಮ್ ತಿದ್ದಿ ನೀವು ಒಂದೇನೋ ದೊಡ್ಡ ವ್ಯಕ್ತಿ ಆದ್ರ ಅವಾಗ ನಂಗೆ ಸ್ಯಾಟಿಸ್ಫ್ಯಾಕ್ಷನ್. ಹೌದಾ? ಈಗ ನೀವೇನ್ ಮಾಡ್ಬೇಕಂತಂದ್ರ 3 months ನೀವೆಲ್ಲಾರ್ದು ಬಿಟ್ಬಿಡ್ರಿ. ಬಿಟ್ಟ ಫೋಕಸ್ ಎದ್ರ ಕಡೆ ಆಗ್ಬೇಕ, ನಿಮ್ದು ಎಜುಕೇಶನ್ ಕಡೆ ಆಗ್ಬೇಕ. ಅದು 2 hours ಮಾಡ್ಬೇಕ, 1 hour ಗ್ಯಾಪ್ ಕೊಡ್ಬೇಕು ನೀವು. ಇದ್ ಮಾಡ್ಬೇಕು. ಆಮೇಲೆ ನಿಮ್ದು ನೈಟ್ ಟೈಮ್ ಏನದಲ್ರಿ ಜೋಶ್ ಜಾಸ್ತಿ ಇರ್ತದ. ನಿಮ್ಗೆ ನೋಡಿರಿ, ನೀವು ಓದಿರ್ತೀರಿ, ನೈಟ್ ಓದಿರ್ತೀರ, ಅವಾಗ ನಿಮ್ದು ಎನರ್ಜಿ ಲೆವೆಲ್ ಚಲೋ ಇರ್ತದ. ಈಗ ನಮ್ದೆಲ್ಲಾ ಹೆಂಗಿರ್ತದ, ದೇವ್ರು ನಮ್ಗ ಒಂದೊಂದ್ ಫೀಡ್ ಮಾಡಿರ್ತಾನ. ನಾವ್ ಆ ಕ್ಯಾರೆಕ್ಟರ್ದೊಳಗ ಇದ್ದಾಗ ನಮಗ್ ವರ್ಕೌಟ್ ಆಗ್ತದ್ರಿ. ಇಲ್ಲಾಂದ್ರ ಅದ್ ವರ್ಕೌಟ್ ಆಗಲ್ಲ. ಎಲ್ಲಾರ್ಗು ದೇವ್ರು ಒಂದ್ ಶಕ್ತಿ ಕೊಟ್ಟಿರ್ತಾನ, ಬಟ್ ನಾವ್ ಯೂಸ್ ಮಾಡ್ಕೊಳಲ್ಲ ಅದನ್ನ. ಈಗ ನಿಮ್ದ್ ಏನದ ಅಂತಂದ್ರ ನೀವು ನೈಟ್ ಓದ್ಬೇಕು. ನೈಟ್ 1-2 hours ಓದ್ಬೇಕ, ಮತ್ 1 hour ಅದು ಗ್ಯಾಪ್ ಕೊಟ್ಟ ಮತ್ ಓದ್ಬೇಕು. ಹಿಂಗ್ ಒಂದ್ 4 to 5 hours ಮಾಡ್ಕೊಂಡ್ರಿ ಅಂತಂದ್ರೆ ಸ್ವಲ್ಪ ನಿದ್ದಿಗೆಡ್ರಿ. ಯಾಕಂದ್ರೆ ನಾ ಯಾಕೆ ಹೇಳಿಕತ್ತೆ ನಿದ್ದಿಗೆಡ್ರಿ ಅಂದ್ರೆ ನಿಮಗ್ ನೈಟ ಜಾಸ್ತಿ ರೀ. ಈಗ ಒಬ್ರೊಬ್ರಿಗೆ ಒಂದೊಂದು ಓದೋದ್ ಫ್ರೀಕ್ವೆನ್ಸಿ ಇರ್ತದೆ. ನಿಮಗ್ ಫ್ರೀಕ್ವೆನ್ಸಿ ಏನ್ ಮ್ಯಾಚ್ ಆಗ್ತದ, ನೈಟ್ ಆಗ್ತದ. ಸೊ ನೀವು ನೈಟ್ ನೀವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ ಓದಿದ್ರಿ ಅಂತಂದ್ರ ನಿಮ್ದು ನೀವ್ ಏನ್ ರೀಚ್ ಆಗ್ಬೇಕಂತಿರಲ್ರಿ ಅದ್ ಸಡನ್ ಆಗಿ ಆಗ್ತದ. ಅಂದ್ರೆ ಇದು ಒಂದೇ ಸಲಕ್ನ ಆಗ್ತದ. ನಾ ಬರ್ಕೊಡ್ತೇನೆ ಬೇಕಂದ್ರ ನೀವು 3 ತಿಂಗಳ ನನಗ್ ನೀವು ನಂಗೆ ಕಮಿಟೆಡ್ ಇರ್ಬೇಕು. 3 ತಿಂಗಳ ನಾನು ಹೇಳಿದ್ ಕೇಳ್ತೇನಿ, 3 ತಿಂಗಳು ಕಂಪ್ಲೀಟ್ ಆಗಿ ಓದ್ತೀನಿ, ಯಾರ್ದು ಕಡೆ ಲಕ್ಷ ಕೊಡಂಗಿಲ್ಲ ಅಂತಂದ್ರಿ ಅಂದ್ರ ನಿಮ್ದು IQ ಖರೆ ಚಲೋ ಅದ. ಬಟ್ ನಿಮ್ದು ಫಿಕಲ್ ಮೈಂಡೆಡ್ ನೇಚರ್ ಏನದಲ್ಲ ಅದರದಿಂದ ನಿಮಗ್ ಪ್ರಾಬ್ಲಮ್ ಆಗಿದ್ರಿ. ಬಟ್ ಟೈಮ್ ಹೊಳ್ಳಿ ಬರಂಗಿಲ್ರಿ, ಹೋಗ್ಕೋತ ಹೋಗ್ಬಿಡ್ತದ ಅದು. ಆಮೇಲೆ ನೀವು ಹೊಳ್ಳಿ ತಿರುಗಿ ನೋಡಿದ್ರೆ ನಿಮ್ಗೆ ಸಿಗುದಿಲ್ಲ ಇವೆಲ್ಲ. ಸೊ ಒಂದ್ ಪ್ರಾಮಿಸ್ ಏನ್ ಮಾಡ್ಬೇಕು ಅಂದ್ರೆ ನೀವು 3 months ಡೆಡಿಕೇಟೆಡ್ ಇರ್ತೇನಿ ಅಂತ. ಆಮೇಲೆ ಸಿಟ್ಟು ಬರ್ತದ, ನಿಮಗ ಹಾಳ್ ಬರ್ತದ.
ಈಗೀಗ ಕಂಟ್ರೋಲ್ ಮಾಡ್ಕೊಳಿಕ್ ಟ್ರೈ ಮಾಡ್ಲಿಕತ್ತೀರ ಅದನ್ನ. ಹೌದ್ರಿ ಹೌದಾ? ನೀವು ಸಿಟ್ಟನ್ ಕಂಟ್ರೋಲ್ ಮಾಡೋದಲ್ಲ, ಅದನ್ನ ನಿಮಗ್ ಬಂದಾಗ ಸ್ವಲ್ಪ ಎಕ್ಸ್ಪ್ರೆಸ್ ಮಾಡ್ರಿ. ಯಾಕಂದ್ರೆ ಒಬ್ರೊಬ್ರಿಗೆ ಒಂದೊಂದ್ ನೇಚರ್ ಸೂಟ್ ಆಗ್ತದ. ನೀವು ಅದನ್ನ ಕಂಟ್ರೋಲ್ ಮಾಡ್ಕೊಳಿಕ್ ಟ್ರೈ ಮಾಡ್ಲಿಕತ್ರ ನಿಮಗ್ ಅಪೋಸಿಟ್ ಹೋಗ್ತದ್ರಿ. ಹೌದೌದ್ರಿ ನೀವ್ ಯೋಚನೆ ಮಾಡಿರಿ, ಈಗ ನೀವು ಸಿಟ್ ಕಂಟ್ರೋಲ್ ಮಾಡ್ಲಿಕ್ ಟ್ರೈ ಮಾಡ್ತಿರಲ್ಲ, ಅದ್ರದ್ದು ಬ್ಯಾಡ್ ಎಫೆಕ್ಟ್ ಆಗ್ಲಿಕತ್ತಾವ. ಏನ್ ಗೊತ್ತಾಗಿಲ್ಲ ಮೇಡಮ್. ಗೊತ್ತಾಗಿಲ್ಲ. ಈಗ ಈಗ ಸಪೋಸ್ ನನಗ್ ಸಿಟ್ ಸೆಟ್ ಆಗ್ತಿತ್ತು ಅಂದ್ರ ನಾ ಸಿಟ್ಟೊಳಗೆ ಇರ್ಬೇಕು. ಹೌದ್ರಿ ಹಂಗಂತಿಕೊಂಡು ಯಾರೇ ಸಿಕ್ಕವ್ರಿಗೆ ಹೊಡ್ಕೋತ ಅಡ್ಡಾಡೋದಲ್ಲ. ಬಟ್ ನನ್ ಸಿಟ್ ನ ಹೊರಗ್ ಹಾಕೋದೊಂದು ನಂಗದು ದೇವ್ರ ಕೊಟ್ಟಿದ್ದದ. ಹೌದು ನೀವ ನಿಮ್ ಸಿಟ್ ಅದೆಲ್ಲ ಸ್ವಲ್ಪ ಹೊರಗ್ ಹಾಕ್ರಿ, ಹಾ ರೀ ಬಟ್ ಒಂದ್ ಕಂಟ್ರೋಲ್ದೊಳಗ್ ಇರ್ಲಿ. ಬಟ್ ಅದನ್ನ ಫುಲ್ ಕಂಟ್ರೋಲ್ ಮಾಡ್ಬೇಡ್ರಿ. ಹಾ ರೀ ಯಾಕಂದ್ರ ನಿಮ್ಗ ಆ ನೇಚರ್ ಸೆಟ್ ಆಗ್ತದ. ಹಾ ರೀ ಗೊತ್ತಾತ್ರಿ? ಈ ಸಿಟ್ಟಿನ್ ನೇಚರ್ ನೀವ್ ಹತ್ತಕ್ಲಿಕ್ ನೋಡಿದ್ರಿ ಅಂದ್ರೆ ನಿಮ್ ಪರ್ಸನಾಲಿಟಿಗ್ ಹೋಗ್ಬಿಡ್ತದ್ರಿ. ಹೌದು ಈಗೀಗ ಅಂದ್ರೆ ಎಲ್ಲಾರ್ದು ನೋಡಿ ಇನ್ಸ್ಪೈರ್ ಆಗಿರ್ತೇವಲ್ಲ, ಅವಾಗ ನಾವೇನ್ ಮಾಡ್ತೀವಿ, ಕೆಲವೊಂದು ಅಡಾಪ್ಟ್ ಮಾಡ್ಕೊಳಿಕ್ ಟ್ರೈ ಮಾಡ್ತೇವಿ. ನೀವು ಯಾರ್ದೋ ನೋಡಿ ಇಲ್ಲ ನಾ ಕೂಲ್ ಆಗಿರ್ಬೇಕು ಅನ್ಸುತ್ತೆ. ನೀವು ಕೂಲ್ ಆಗಿರ್ಬೇಕು ಅಂತ ನಿಮ್ದಿಲ್ಲ, ನಿಮ್ದ ಡ್ಯಾಶಿಂಗ್ ನೇಚರ್ ಚಲೋ ಅದ. ನಿಮ್ ಡ್ಯಾಶಿಂಗ್ ನೇಚರ್ ನಿಮ್ಗೆ ವರ್ಕೌಟ್ ಆಗ್ತದ ಮುಂದ್ ಫ್ಯೂಚರ್ದೊಳಗು. ಸೊ ನೀವ್ ಆಸ್ ಇಟ್ ಈಸ್ ನೀವ್ ಹೆಂಗದಿರಲ್ಲ ಅದನ್ನ ಸ್ವಲ್ಪ ಲೈಟ್ ಆಗಿ ಎಕ್ಸ್ಪ್ರೆಸ್ ಮಾಡ್ರಿ. ಸಿಟ್ ಅಷ್ಟ ಹಾ ರೀ ಸಿಟಿನ್ ನೇಚರ್ದಾಗ ಇರೋದು ಓಕೆ, ನಿಮ್ಗ್ ಪ್ರಾಬ್ಲಮ್ ಇಲ್ಲ. ಹಾ ರೀ ಆಮೇಲೆ ಈ ದೊಡ್ಡಸ್ತನ ಅಂತ ನಾ ಏನ್ ಶೋ ಆಫ್ ಏನ್ ಹೇಳಿದ್ನಲ್ಲ, ಅದನ್ನ ಕಡಿಮೆ ಮಾಡ್ರಿ. ಅದ್ ನಿಮಗ್ ಸೂಟ್ ಆಗುದಿಲ್ಲ. ನಿಮ್ಗೆ ಆಕ್ಚುಲಿ ಡೌನ್ ಟು ಅರ್ತ್ ಇರೋದು ಸೂಟ್ ಆಗ್ತದ. ಹಾ ರೀ ನೀವು ಡೌನ್ ಟು ಅರ್ತ್ ಇರ್ರಿ. ಅಂದ್ರೆ ಇನ್ ಎಷ್ಟು ಬೆಳೆದ್ರೂ ನೀವ್ ಇದೇ ತರಾನೇ ಇರ್ಬೇಕು. ಹೌದು ಹಂಗ 3 months ಮಾತ್ರ ನೀವು ಓದ್ಲಿಲ್ಲ ಅಂತಂದ್ರೆ ನಿಮ್ ಕರಿಯರ್ದೊಳಗೆ ನೀವು ಸೆಟ್ ಆಗುದಿಲ್ರಿ. ಅಂದ್ರೆ ಈ ಪೀರಿಯಡ್ ಏನದಲ್ಲ ಗೋಲ್ಡನ್ ಪೀರಿಯಡ್ ಅದ ನಿಮ್ದ. ಆ ಪೀರಿಯಡ್ ದೊಳಗ ಅಷ್ಟೇ ಸೆಟ್ ಆಗೋದು ನೀವು. ಮತ್ತ ನೀವು ದೇವ್ರ ಕನೆಕ್ಟ್ ಆಗೋದು ಅಂತಂದ್ರ ಹನುಮಂತ ದೇವ್ರಿಗೆ ಕನೆಕ್ಟ್ ಆಗ್ತೀರಿ. ಈಗ ನಮ್ದು ಹೆಂಗಿರ್ತದ, ಒಬ್ಬೊಬ್ರಿಗೆ ಒಂದೊಂದ್ ದೇವ್ರಿಗೆ ನಾವು ಕನೆಕ್ಟ್ ಆಗ್ತೇವಿ. ನಿಮಗ ಕನೆಕ್ಟ್ ಆಗೋದು ಹನುಮಂತ ದೇವ್ರ ಕನೆಕ್ಟ್ ಆಗ್ತಾರ. ಹಾ ರೀ ಸೊ ಡೈಲಿ ನೀವು ಆತಂತಂದ್ರ ಒಂದ್ಸಲ ಹೋಗಿ ಜಸ್ಟ್ ಒಂದ್ ಕೈ ಮುಗೋದು. ನೀವೇನು ಅಲ್ಲೇನು ಮಾಡಿ ಬರೋದೇನ್ ಬೇಡ. ಹಾ ರೀ ಆದ್ರ ಕಣ್ಣು ಮುಚ್ಕೊಂಡ್ ನಮಸ್ಕಾರ ಮಾಡೋದಲ್ಲ. ಬಾಳ ಜನ ಏನ್ ಮಾಡ್ತಾರ, ಕಣ್ ಮುಚ್ಕೊಂಡ್ ನಮಸ್ಕಾರ ಮಾಡ್ತಾರ. ಅದಲ್ಲ, ಆಕ್ಚುಲಿ ದೇವ್ರಿಗೆ ಯಾವಾಗ್ಲೂ ನಾವು ಕಣ್ ಕೊಟ್ಟು ನೋಡ್ಬೇಕು. ಅಂದ್ರೆ ನಾವ್ ಅವ್ರದ್ದು ಶಕ್ತಿ ಒಂದ್ ಏನಿರ್ತದ ಅದನ್ನ ತಗೋತೇವಿ. ಗೊತ್ತಾತ್ರಿ? ಈಗ ಬಾಳ ಜನ ಪ್ರಾಬ್ಲಮ್ ಏನದರಿ, ಎಲ್ಲಾರು ಹೋಗಿ ಹಿಂಗ್ ದೇವ್ರಿಗೆ ಅನ್ಕೂಲ ಹಿಂಗ್ ಕಣ್ ಮುಚ್ಚಿ ಬಿಡ್ತಾರೆ. ಕಣ್ ಮುಚ್ಚೋದಲ್ಲ, ಕಣ್ ತೆಗೆದು ನಾವ್ ನೋಡಿದಾಗ ನಿಮ್ ಕಣ್ಣಾಗ ನೀರು ಬರ್ತದ್ರಿ. ಒಂದ್ 5 ನಿಮಿಷ ಅಬ್ಸರ್ವ್ ಮಾಡಿದ್ರಿ ಅಂದ್ರೆ, ಯಾಕಂದ್ರೆ ಕನೆಕ್ಟ್ ಆಗ್ತಿರಿ. ಕನೆಕ್ಟ್ ಆದಾಗ ಕಣ್ಣಾಗ ನೀರ್ ಬರ್ತಾವ್. ಸೊ ಅದಕ್ಕ ನೀವು ನಿಮಗ್ ಆತಂದ್ರ ನೀವ್ ಆಕ್ಚುಲಿ ದೇವ್ರದ್ ಹೆಂಗದ 50-50 ಅದರಿ. ನಿಮ್ದು ಹಂಗ ಪೂರಾ ಅಲ್ಲ, ಅಥವಾ ಬಿಟ್ಟು ಬಿಡಂಗಿಲ್ಲ. ನಿಮ್ದು 50-50 ಅದ. ಸೊ ನೀವೇನ್ ಮಾಡ್ಬೇಕ, ಜಸ್ಟ್ ಹೋಗಿ ಒಂದ್ 5 minutes ದೇವ್ರಿಗೆ ಕೈ ಮುಗಿದ್ ಬಂದ್ರಿ ಅಂದ್ರೆ ಇವೆಲ್ಲ ಏನ್ ನಿಮ್ಗ್ ಗೊತ್ತಿರ್ತಾವ್ರಿ. ಕೆಲವೊಂದ್ ನಾ ಹಿಂಗ್ ಮಾಡ್ಲಿಕತ್ತೀನಿ, ಇವು ಕಂಟ್ರೋಲ್ದೊಳಗ್ ಬರ್ತಾವ್. ಗೊತ್ತಾತ್ರಿ? ಈಗ ನಮ್ಗ ಗೊತ್ತಿರ್ತದ ನಾವೇನೋ ಮಾಡ್ಲಿಕತ್ತೇವಿ ಅದ್ ಬ್ಯಾಡ್ ಆಗ್ಯದ ಅಂತಂದ, ಬಟ್ ಅದು ನಮಗ್ ಕಂಟ್ರೋಲ್ ಆಗ್ತಿರಂಗಿಲ್ಲ. ಸೊ ನೀವೇನ್ ಮಾಡ್ಬೇಕು, ಈಗ ನಂಗ್ ಜೊತೆ ಸೆಷನ್ ತಗೊಂಡಾಗ ನಾ ಕಣ್ ಮುಚ್ಚಿದ್ನಲ್ರಿ, ಅವಾಗ ಆಕ್ಚುಲಿ ನಿಮ್ಗೆ ಏನ್ ನೆಗೆಟಿವಿಟಿ ಇರ್ತದ ನಾ ತೆಗ್ದಿರ್ತೇನೆ. ನಿಮಗ್ ಗೊತ್ತಾಗುದಿಲ್ಲ ಅಷ್ಟ ಅದ. ಬಟ್ ನೀವ್ ಅದನ್ನ ನೀವು ಕಂಟಿನ್ಯೂ ಮಾಡಿದ್ರಿ ಅಂದ್ರ ಅವಾಗ ನಿಮ್ಗ ರಿಸಲ್ಟ್ ಸಿಗ್ತದ. ನೀವು ಡೈಲಿ ಒಂದ್ಸಲ ಆದ್ರೂನು ಒಂದ್ ದೇವ್ರ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಬರೋದು. ನಾನ್ ನಿಮ್ಗೆ ಏನ್ ಪೂಜಾ ಹೇಳಿಲ್ಲ, ಏನು ಹೇಳಿಲ್ಲ. ಹೌದ್ರಿ? ಒಂದ್ಸಲ ಹೋಗಿ ನಮಸ್ಕಾರ ಮಾಡಿ ಬಂದ್ರಿ ಅಂದ್ರ ನಿಮ್ದು ಅರ್ಧ 50% ನಿಮ್ದು ಏನ್ ನೆಗೆಟಿವ್ ಅದಲ್ಲ ಅದ್ ಹೋಗ್ತದ. ಹೋಗ್ತೀನ್ರಿ, ಬಟ್ ಮನಸ್ಸು ಹೋಗ್ಬೇಕಂದಾಗ ಅಷ್ಟೇ ಹೋಗ್ತೀನಿ. ಹಂಗ ಬೇಡ, ಡೈಲಿ ಹೋಗ್ರಿ. ನಾ ಏನ್ ಹೇಳಿಗತ್ತೇನಿ, ಒಂದ್ 3 months ನಾ ಏನ್ ಹೇಳಿಗತ್ತೇನೆ ಅದನ್ನ ಫಾಲೋ ಮಾಡಿ ನೋಡ್ರಿ. ಅದ್ರೊಳಗೆ ಏನ್ ಹಾರ್ಮ್ ಇಲ್ಲ. ಈಗ ನಾನ್ ನಿಮಗೇನ್ ಇದ್ ನಂಗ್ ದುಡ್ಡು ಕೊಡ್ರಿ, ನಾ ನಿಮಗ ಜಪ ಮಾಡ್ಕೊಡ್ತೇನಿ, ಅದ್ ಮಾಡ್ಕೊಡ್ತೇನಿ ಇಂಥವೇನ್ ಹೇಳಿಲ್ಲ. ನೀವೇ ಮಾಡುವಂತದ್ ಹೇಳಿಗತ್ತೇನಿ. ಹೌದಿಲ್ರಿ? ಸೊ ನೀವ್ ಅದನ್ನ ಹೋಗಿ ಮಾಡಿದ್ರಿ ಅಂದ್ರ ನಿಮಗ ಬೆನಿಫಿಟ್ ಸಿಗ್ತದ. ಆಮೇಲೆ ನೀವ್ 3 months ಆದ್ಮೇಲೆ ನಾ ಬ್ಯಾಡ್ ಅಂದ್ರು ನೀವ್ ಹೋಗ್ತೀರಿ. ಯಾಕಂದ್ರೆ ನಿಮ್ಗೆ ರಿಸಲ್ಟ್ ಸಿಕ್ಕಿರ್ತದ. ಅದ್ರದ್ದು ಸ್ವಲ್ಪ ಚೇಂಜಸ್, ಸ್ವಲ್ಪ ಅಲ್ಲ, ಡ್ರಾಸ್ಟಿಕ್ ಚೇಂಜ್ ಆಗ್ತದ. ಯಾಕಂದ್ರೆ ನಿಮ್ದು ಈಗ ಟೈಮ್ ಬಾಳ್ ಚಲೋ ಅದರಿ, ಬಟ್ ನೀವ್ ಈ ಟೈಮ್ ಅನ್ನ ಯೂಸ್ ಮಾಡ್ಕೊಳ್ಳೋದು ರೀತಿ ಸರಿ ಇಲ್ಲ. ಅದಕ್ಕ 3 months ನೀವ ಡೆಡಿಕೇಶನ್ ಮಾಡ್ರಿ. ಆಮೇಲೆ ನಿಮಗ್ ಕಲರ್ ಏನದಲ್ಲ, ಈಗ ಸದ್ಯದ ಮಟ್ಟಿಗೆ ಒಂದ್ ಪರ್ಪಲ್ ಕಲರ್ದು ಜಾಸ್ತಿ ಯೂಸ್ ಮಾಡ್ರಿ. ಅಂದ್ರ ಒಂದೇನಾದ್ರೂ ಒಂದ್ ಪರ್ಪಲ್ ಕಲರ್ ನೀವು ಸ್ಟಡಿ ಮಾಡ್ಬೇಕಾದ್ರೆ ಒಂದ್ ಪರ್ಪಲ್ ಕಲರ್ ಹಾಕೊಂಡು ಅದನ್ನ ನೋಡ್ಕೊಂತಿರ್ಬೇಕು. ಆ ಪರ್ಪಲ್ ಕಲರ್ದಿಂದ ನಿಮ್ಗ ಜಾಸ್ತಿ ಕಾನ್ಫಿಡೆನ್ಸ್ ಬರ್ತದ್ರಿ. ಈಗ ಕಲರ್ದಿಂದನೂ ನಮ್ಗ ಒಮ್ಮೊಮ್ಮೆ ಕಾನ್ಫಿಡೆನ್ಸ್ ಬರ್ತದ, ಅದ್ ಗೊತ್ತಿರಂಗಿಲ್ಲ. ಸೊ ಆ ಕಲರ್ ನೀವ್ ನೋಡ್ಕೊಂತಿದ್ರಿ ಅಂದ್ರೆ ನೀವ್ ಶಾಂತ ಇರ್ತೀರಿ, ಆಕ್ಟಿವ್ ಇರ್ತದ. ಇವ್ 3 ಫಾಲೋ ಮಾಡಿದ್ರಿ ಅಂದ್ರೆ ನಿಮಗ್ ಬೆನಿಫಿಟ್ ಆಗ್ತದ. ಬಟ್ ನೀವು ಡೆಡಿಕೇಟೆಡ್ ಇರ್ಬೇಕು ಇದಕ್ಕೆ. ಯಾಕಂದ್ರ ನಿಮ್ ಫ್ಯಾಮಿಲಿ ಒಳಗ
ನಿಮ್ ಬಗ್ಗೆ ಹೆಂಗದ ಅಂತಂದ್ರ ಬಾಯಿ ಬಿಟ್ಟು ನಿಮಗ್ ಯಾರು ಹೇಳಂಗಿಲ್ಲ, ಬಟ್ ನಿಮ್ ಬಗ್ಗೆ ಹೋಪ್ಸ್ ಬಾಳ ಅವ್ರು ಇಟ್ಕೊಂಡಾರ್ರಿ. ಹೌದೌದು ನಿಮಗ್ ಹೇಳಂಗಿಲ್ಲ, ನಿಮ್ಮನ್ನ ತೋರ್ಸಂಗಿಲ್ಲ, ಬಟ್ ಅವ್ರು ನಿಮ್ ಬಗ್ಗೆ ಹೋಪ್ಸ್ ಇಟ್ಕೊಂಡಾರ. ಹೌದೌದು ಅವ್ರನ್ನ ನೀವು ಡಿಸಪಾಯಿಂಟ್ ಮಾಡ್ದಂಗ ಆಗ್ತದಿಲ್ಲ ಅಂದ್ರೆ ಹೌದೌದು ನೀವೇನ್ ಮಾಡ್ತೀರಿ ಈಗ? 3 ತಿಂಗಳದ್ ನಂದೇನ್ ಹೇಳೇನಲ್ಲ ಅದನ್ನ ಫಾಲೋ ಅಪ್ ಮಾಡ್ತೀರಿ? ಖರೇನ ಮಾಡ್ರಿ. ಯಾಕಂದ್ರ ಇದ್ ಹೆಂಗಿರ್ತದ ಲೈಫ್ ಮತ್ತ ನಮಗ್ ಒಳ್ಳೆ ಸಿಗುದಿಲ್ರಿ. ಈಗ ದೇವ್ರಂದ್ರ ಯಾವ್ದೋ ರೂಪದೊಳಗ್ ಬಂದ್ ಹೇಳ್ತಿರ್ತಾನ, ನಾವ್ ತಗೊಂಡ್ರೆ ಶಾಣ್ಯರಾಗ್ತೇವಿ. ಹೌದಲ್ರಿ? ಇಲ್ಲ ಅಂದ್ರೆ ನಮಗ ಲಾಸ್ ಅದ. ಈಗ ನಾ ನಿಮಗ್ ಹೇಳ್ದೆ, ನಾನ್ ಯೂಟ್ಯೂಬ್ ಚಾನಲ್ದಾಗ ಹಾಕೊಂಡೆ ಹೋಗ್ಬಿಡ್ತೇನೆ, ನನಗೇನ್ ಇದ್ರದಿಂದ ಇದು ಇಲ್ಲ, ಬಟ್ ನಿಮಗ ಪ್ರಾಫಿಟ್ ಆಗುದ್ರಿ. ಹೌದಲ್ರಿ? ಯಾಕಂದ್ರೆ ಪೀಪಲ್ ಮೇ ಬಿ ನೋಡ್ತಾರ, ನೋಡ್ಲಿಕ್ಕಿಲ್ಲ, ಅದ್ ಸೆಕೆಂಡರಿ, ಬಟ್ ಪ್ರಾಫಿಟ್ ಅಂತೂ ನಿಮಗ ಆಗುದ್ರಿ. ಸೊ ಥಿಂಕ್ ಮಾಡ್ರಿ. ಇವತ್ಲಿಂದ ನೀವ್ ಏನೇನ್ ಮಾಡ್ಲಿಕತ್ತೀರಿ ಎಲ್ಲ ಸ್ಟಾಪ್ ಮಾಡ್ರಿ. ಸ್ಟಾಪ್ ಮಾಡಿ ನಿಮ್ದ್ ಕರಿಯರ್ ಏನ್, ನಾ ಏನ್ ಆಗ್ಬೇಕಂತ ಮಾಡೇನಿ ಅದನ್ನ ಥಿಂಕ್ ಮಾಡ್ರಿ, ಅದಕ್ ಸ್ಟಿಕಪ್ ಆಗ್ರಿ. 3 months ಎಲ್ಲಾರ್ನು ಬಿಟ್ಬಿಡ್ರಿ. ಬಿಟ್ಟು ನೀವ್ ಹೊರಗೂ ಕಾಣ್ಬೇಡ್ರಿ. ನನ್ ಕೇಳಿದ್ರೆ ನೀವ್ ಯಾಕಂದ್ರ ನೀವ್ ಹೊರಗ್ ಕಂಡ್ರಿ ಅಂದ್ರ ನಿಮ್ 4 ಜನ ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರ್ರಿ. ಆ ಮಾತಾಡ್ಲಿಕ್ ಸ್ಟಾರ್ಟ್ ಮಾಡಿದ ಕೂಡ ನೀವ್ ಮತ್ ಅದ್ರೊಳಗ ಹೋಗ್ಬಿಡ್ತೀರಿ. ಫಿಕಲ್ ಮೈಂಡ್ ಇದ್ದಿದ್ದಕ್ಕೆ ಹಂಗಾಗಿದ್ರಿ ಮೇಡಮ್. ಆಲ್ಮೋಸ್ಟ್ ಫ್ರೆಂಡ್ಶಿಪ್ ಸರ್ಕಲ್ ಬಾಳ ಬಿಟ್ಟೈತ್ರಿ. ಯಾಕಂದ್ರೆ ನಿಮ್ದ್ ಎನರ್ಜಿ ಲೆವೆಲ್ ಹೈ ಐತ್ರಿ. ಆ ಎನರ್ಜಿ ಲೆವೆಲ್ಗೆ ಅಟ್ರಾಕ್ಟ್ ಆಗ್ತಾರ. ನಿಮ್ಗ ಅದು ಬೇಕ. ನಾ ಹೇಳಿದ್ನಲ್ಲ, ಶೋ ಆಫ್ ಅಂತಂದ್ರ ಅದು ದೊಡ್ಡ ಕೆಟ್ಟದಂತ ಹೇಳಂಗಿಲ್ಲ, ಬಟ್ ನಮ್ಮನ್ನ ಹಾಳ್ ಮಾಡ್ಬಿಡ್ತದ ಅದನ್ನ. ಸೊ ಅದನ್ನ ಎಲ್ಲಿ ಇಟ್ಟಿರ್ಬೇಕು? ಓಕೆ, ಬೇಕು, ಒಂದ್ ಲೆವೆಲಿಗೆ ಬೇಕ, ಅಷ್ಟ ಒಂದ್ ಲೆವೆಲಿಗೆ ಇಟ್ಕೋಬೇಕು. ಅದನ್ನ ನಮ್ ಜೀವನ ಮಾಡ್ಕೊಂಡ್ಬಿಡ್ಬಾರ್ದು. ಈಗ ನೀವೇನ್ ಗೊತ್ತಿದ್ದನೋ ಗೊತ್ತಿರ್ಲಾರ್ದವನು ನೀವ್ ಅದನ್ನ ಜೀವನ ಮಾಡ್ಕೊಳಿಗತ್ತೀರಿ. ಅಂಡ್ 4 ಜನ ನಿಮಗ್ ಕೈ ಮಾಡ್ಬಿಟ್ರಂದ್ರ ನಿಮಗ್ ಫುಲ್ ಖುಷಿ. ಯಾಕಂದ್ರ ಜನ ಇದಾರ, ಬಟ್ ಈ ಜನ ಈಗಷ್ಟ ಕೈ ಮಾಡ್ತಾರ್ರಿ, ನಾಳೆ ಅದ ಜನ ದೊಡ್ಡ ಲೆವೆಲ್ದಾಗ ಹೋಗ್ಬಿಡ್ತಾರಲ್ಲ, ಅವಾಗ ನಿಮಗ್ ಕೈ ಮಾಡೋದಿಲ್ಲ. ಯಾಕಂದ್ರ ನೀವ್ ತಳಗ ಆಗ್ಬಿಟ್ಟಿರ್ತೀರಿ. ಹೌದ್ರಿ? ಅದ್ ಬೇಡ. ನಾಳೆನು ನಿಮಗ್ ಬರ್ಬೇಕ, ನಿಮ್ಗ್ ಮಾತಾಡ್ ಹೋಗ್ಬೇಕು. ಅದಾಗ್ಬೇಕಂದ್ರ ನೀವು ಡೆಡಿಕೇಟೆಡ್ ಬೇಕು. ನಿಮ್ ಲೈಫಿಗೆ ನೀವು ಟೈಮ್ ಕೊಟ್ಕೋಬೇಕು. ಇಲ್ಲಿ ನೀವ್ ಏನ್ ಮಾಡ್ಲಿಕತ್ತೀರಿ ಅಂದ್ರ ನಿಮ್ ನೇಚರ್ದೊಳಗ್ ಇಟ್ಕೊಂಡು ನೀವ್ ಮಾಡ್ಲಿಕತ್ತಿಲ್ಲ. ನಿಮ್ ಲೈಫಿಗೆ ನೀವು ಟೈಮ್ ಕೊಟ್ಕೊಳಿಕತ್ತಿಲ್ಲ. ಬೇರೆದವ್ರಿಗೆ ಎಲ್ಲಾರ್ಗು ಅದರದಿಂದ ಏನೂ ಸಿಗುದಿಲ್ಲ. ನೀವ್ ಅದ್ಕ ನಂಗ 3 months ಟೈಮ್ ಕೊಟ್ರಿ ಅಂದ್ರ ನೀವೇನ್ ಆಗ್ಬೇಕಂತ ಮಾಡಿರಲ್ಲ ಅದನ್ನ ನಾ ಗ್ಯಾರಂಟಿ ನಿಮ್ ವೇದೊಳಗ್ ಹೋಗಿ ನಿಮ್ಗೆ ಬರೆಸ್ತೇನೆ. ಒಂದು ಕಲರ್ ಥೆರಪಿ ಹೇಳಿದ್ನಲ್ಲ, ಥೆರಪಿ ಅನ್ನಂಗಿಲ್ಲ ನಾ ಇದನ್ನ, ಅದ್ ಕಲರ್ ಥ್ರೂ ನಮ್ಗೆ ಹೀಲಿಂಗ್ ಆಗ್ತದ. ಸೊ ನೀವು ಪರ್ಪಲ್ ಕಲರ್ ಯಾವಾಗ್ಲೂ ಇದನ್ ಮಾಡ್ಕೋಬೇಕ. ಒಂದೇನೋ ಒಂದ್ ಶೀಟ್ ಇಟ್ಕೊಳ್ರಿ, ಏನು ಇಟ್ಕೊಳ್ರಿ. ಆಮೇಲೆ ಹನ್ಮಪ್ಪಗ್ ಹೋಗೋದಂತೂ ಬಿಡುಂಗಿಲ್ಲ, ಯಾಕಂದ್ರೆ ನಿಮ್ಗದ ಎನರ್ಜಿ ಒಂಥರ ಇದು ಆಗ್ತದ. ಅದ್ ಒಂದ್. ಮತ್ತ 3 hours ಹೇಳಿದ್ನಲ್ಲ, 3 to 4 hours ಅಂದ್ರೆ 2 hours ಒಮ್ಮೆ ನೀವ್ ಇದನ್ನ ಮಾಡಿ. ಯಾಕಂದ್ರೆ ಇಲ್ಲ ನೀವ್ ಫುಲ್ ಕೂತ್ಕೊಳಿಕ್ ಆಗಲ್ಲ. ಅದನ್ನ ನೀವು ಪ್ಲಾನ್ ಮಾಡ್ಕೊಂಡು ಹಿಂಗ್ ಅಂತ. ಅದು ರಾತ್ರಿ ಓದ್ಬೇಕು. ರಾತ್ರಿ ಓದಿ ಬೆಳಗ್ಗೆ ಎಲ್ಲ ಮತ್ ಇದನ್ ಮಾಡ್ಲಿಕತ್ರಿ ಅಂದ್ರ ಮತ್ತು ಅದ್ರೊಳಗ ಹೋಗ್ತಿರಿ ನೀವು. ಅದಕ್ಕೆ ಹೇಳಿದ್ನ ಫೋಕಸ್ಡ್ ಇರ್ರಿ ಅಂತ. ಆಮೇಲೆ ನೀವು ಈಗ 4 hours ಈಗ ರಾತ್ರಿ ಓದಿದ್ರಿ, 4 to 5 hours ಹಿಂಗ್ ಓದಿದ್ರಿ. ಓದಿ ಆದ್ಮೇಲೆ ನೀವು ಬೆಳಗ್ಗೆ ಹೋದ್ನವಾಗ ರೀಕಾಲ್ ಮಾಡೋದದ. ನಿಮ್ ಮೈಂಡ್ ಒಳಗ್ ಯಾವಾಗ್ಲೂ ಅದ ಇರ್ಬೇಕು, ತಲೆಯೊಳಗ. ಈಗ ಯಾವಾಗ್ಲೂ ಹೆಂಗ್ ಗೊತ್ತೇನ್ರಿ, ನಾ ಏನ್ ಥಿಂಕ್ ಮಾಡ್ತೇನಲ್ಲ ಅದ ಆಗ್ತದ. ನೀವೇನ್ ಥಿಂಕ್ ಮಾಡ್ಲಿಕತ್ತೀರಿ ಹೇಳ್ರಿ, ಅಂದ್ರೆ ಎಲ್ಲಾರ್ಗು ಆಗಂಗಿಲ್ರಿ ಅದ. ನಮ್ದ್ ಇದಕ್ ಅದ. ಈಗ ನಿಮ್ದ್ರೊಳಗ್ ಹೆಂಗದಂದ್ರ ನೀವ್ ಏನ್ ಥಿಂಕ್ ಮಾಡ್ತೀರಿ ಅದ ಆಗ್ತದ. ಒಬ್ರೊಬ್ರಿಗೆ ಹೆಂಗ್ರಿ, ಅವ್ರ ಥಿಂಕ್ ಮಾಡಿದ್ ಅಗೇನ್ಸ್ಟ್ ಆಗ್ತಿರ್ತದ. ಅವ್ರ ಉಲ್ಟಾ ಥಿಂಕ್ ಮಾಡಿದ್ರ ಸೀದಾ ಆಗ್ತಿರ್ತದ, ಸೀದಾ ಥಿಂಕ್ ಮಾಡಿದ್ರ ಉಲ್ಟಾ. ಅದ ಅವ್ರಿಗೆ ಕೊಟ್ಟಿದ್ದದ ಒಂದ್. ನಿಮ್ದ್ ಹೆಂಗದ, ನೀವೇನ್ ಥಿಂಕ್ ಮಾಡ್ತೀರಿ ಅದ ಆಗ್ತದ. ಸೊ ನೀವೇನ್ ಥಿಂಕ್ ಮಾಡ್ಲಿಕತ್ತೀರಿ ಅಂದ್ರ ನಂಗ್ ಸ್ಟಾರ್ಡಮ್ ಬೇಕ, ನಂಗೆ ಎಲ್ಲಾರು ಹೌದ್ ಅನ್ಬೇಕ, ನಾ ಎಲ್ಲಾರ್ ಕಡೆ ಚಲೋ ಅನ್ನಿಸ್ಕೋಬೇಕಪ್ಪ ಅಂತ ನಿಮ್ಗೀಗ ಅದ್ ಸಿಗಲಿಗತ್ತದ. ಬಟ್ ಇದ್ರದಿಂದ ನೀವು ಸ್ಯಾಟಿಸ್ಫೈಡ್ ಅದಿರಿ? ಇಲ್ಲ. ಹೆಂಗಂದ್ರೆ ಇನ್ನರ್ದಿಲ್ಲ, ಹೊರಗಡೆಯಿಂದ ಸ್ಯಾಟಿಸ್ಫೈಡ್ ಕಾಣ್ತೀರಿ, ಬಟ್ ಇನ್ನರ್ದಿಂದ ಇಲ್ಲ. ಸೊ ನೀವ್ ಇನ್ನರ್ದಿಂದ ನೀವು ಸ್ಯಾಟಿಸ್ಫೈಡ್ ಆಗ್ಬೇಕು. ಅವಾಗ ನೀವು ದುನಿಯಾಕ್ಕೆಲ್ಲ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗ್ತದ್ರಿ. ಇಲ್ಲಾಂದ್ರೆ ನೀವ್ ಇಲ್ಲೇ ಸ್ಟಕ್ ಆಗ್ಬಿಡ್ತದ ಲೈಫ್. ಸೊ ಫಸ್ಟ್ ನೀವ್ ಎದಕ್ ಬಂದಿರಿ ಅನ್ನೋದ್ ಮರ್ತಿರಲ್ಲ, ಅದ್ರ ಕಡೆ ಕಾನ್ಸಂಟ್ರೇಷನ್ ಮಾಡಿ. ನಿಮ್ಗೆ ಏನಾರ ಕೇಳೋಂಗಿದ್ರ ಹೇಳ್ರಿ, ನಾ ಹೇಳ್ತೇನೆ. ಅದಕ್ಕ ಅಂದ್ರ ಈಗ ನಂಗ್ ನಿಮ್ ನೋಡಿದೆ ಅಂದ್ರ ನಂಗೆ ಗೊತ್ತಾಗ್ತದ್ರಿ ಈ ಮನುಷ್ಯ ಎಲ್ಲಿದಾನ, ಎಲ್ಲೆಲ್ಲಿ ತಪ್ಲಿಗತಾನ ಅಂತ. ಈಗ ನಿಮಗೂ ಗೊತ್ತಿರ್ತದ, ಬಟ್ ಅಲ್ಲಿ ತಿದ್ಕೊಳಕ್ ಆಗುದಿಲ್ಲ. ಬಟ್ ಇದ್ರದಿಂದ ನೀವ್ ಅನ್ಬೋದು ಇದ್ರದಿಂದ ಹೆಂಗ್ ಚೇಂಜ್ ಅಂತ. ನಾ ಈಗ ಹೋಗ್ತೇನ್ರಿ, ನಾ ಈಗ ನಿಮ್ದು ಶೋ ಮುಗಿತರ ಹೋಗ್ತೇನೆ. ನೀವ್ ನೋಡ್ರಿ, ನಿಮ್ಗೆ ನೀವು ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಿ. ಯಾಕಂದ್ರ ನೀವ್ ಒಂದ್ ಎನರ್ಜಿ ಜೊತೆ ಕನೆಕ್ಟ್ ಆದಂಗದ. ಅವಾಗ ತಂತಾನೆ ನೀವು ಒಂದ್ ಸ್ವಲ್ಪ ಲಕ್ಷ ಕೊಡ್ಬೇಕ.
ನೀವು ಕೇಳಿ ಮತ್ ಬಿಟ್ಬಿಟ್ರೆ ಅದ್ ಕನೆಕ್ಟ್ ಆಗುದಿಲ್ಲ. ನೀವೇ ಈ ಕನೆಕ್ಷನ್ ನೀವು ಉಳಿಸ್ಕೊಂಡು ನೀವು ನಾ ಹಿಂಗ್ ಹೋಗ್ಬೇಕಾ ಇದು ಮಾಡ್ಬೇಕಲ್ಲ ಅಂತ ಹೇಳಿ ಮಾಡಿದ್ರಿ ಅಂದ್ರೆ ಡೆಫಿನೆಟ್ ವರ್ಕೌಟ್ ಆಗ್ತದೆ. ನೀವೇನೇನೋ ಬ್ಯಾರೆದವರಿಗೆ ಫಾರ್ ಎಕ್ಸಾಂಪಲ್ ನಂಗೆ ಗೊತ್ತಿಲ್ಲ ಯಾರ್ಯಾರಿಗೋ ನೀವು ಪ್ಲೀಸ್ ಮಾಡ್ಲಿಕತ್ತೀರ ಅಂದ್ರೆ ನಿಮ್ಗೆ ಅವ್ರದಿಂದ ನಿಮ್ಗ ಫೇಮ್ ಬರ್ಲಿ ಅಂತಲ್ಲ, ಅವ್ರ ಕಡೆ ಹೌದ್ ಅನಿಸ್ಕೋಬೇಕು ಅಂತಂದು ಯಾರಂತ ಗೊತ್ತಿಲ್ಲ ನಂಗೆ. ಕೆಲವೊಬ್ರು ಇದಾರ ಅವ್ರ ಕಡೆ ನೀವು ನಾ ಅವ್ರ ಕಡೆ ಹೌದ್, ನೀವ್ ಅವ್ರ ಕಡೆ ಹೌದ್ ಅನ್ಸ್ಕೊಳಿಕ್ ಬಂದಿಲ್ಲ ಇಲ್ಲಿ. ನೀವು ನಿಮ್ದ ಲೈಫ್ ಸೆಟ್ಲ್ ಮಾಡ್ಕೊಳಿಕ್ ಬಂದಿರಿ. ಸೊ ನೀವು ಅವ್ರಿಗೆ ಕೆಟ್ಟಾದ್ರೂ ಅಡ್ಡಿಲ್ಲ, ನಿಮ್ ಲೈಫ್ ಕಡೆ ಫೋಕಸ್ ಮಾಡ್ಕೊಳ್ರಿ. ಹಗ್ಲು ರಾತ್ರಿ ಟೈಮ್ ನಿಮಗ್ ಕೊಟ್ಕೊಳ್ರಿ. ಇದ್ ನೀವು ಮೇ ಬಿ ಕೆಲ್ಸ ಇದ್ ಮಾಡ್ಲಿಕತ್ತಿರ್ಬೋದು, ನಂಗೆ ಗೊತ್ತಿಲ್ಲ ನೀವ್ ಏನ್ ಮಾಡ್ತೀರಿ, ಸ್ಟೂಡೆಂಟ್ ಅದಿರೋ ನೀವೇನಿದ್ದೀರಿ? ಸ್ಟೂಡೆಂಟ್ ರೀ, ಬಟ್ ಪಾರ್ಟ್ ಟೈಮ್ ಪಿಜಿ ನೋಡ್ಕೊಂತೀರಲ್ಲ, ನಿಮ್ಗೆ ಎಷ್ಟು ಡ್ಯೂಟಿ ಅದಲ್ಲ ಅಷ್ಟ ಮಾಡ್ರಿ. ಅದ್ರೊಳಗು ಓವರ್ ಮಾಡ್ಲಿಕತ್ತಿರಲ್ಲ, ಮಾಡ್ಲಿಕತ್ತಿರಲ್ರಿ, ಅದು ಓವರ್ ಮಾಡೋದ್ ಸ್ಟಾಪ್ ಮಾಡ್ರಿ. ನಿಮಗ್ ಅವ್ರ ಬ್ಲೇಮ್ ಮಾಡ್ಬೋದೇ ಈಗ ಚೇಂಜ್ ಆಗ್ಯಾನಂತ, ಬಟ್ ನಿಮಗ್ ಹೆಲ್ಪ್ ಆಗ್ತದ. ಯಾಕಂದ್ರೆ ನಿಮ್ದು ಫ್ಯೂಚರ್ ಇಂಪಾರ್ಟೆಂಟ್. ನೀವ್ ಈಗ PG ನಡೆಸ್ಲಿಕ್ ಬಂದಿರಂದ್ರ ಅದ್ರೊಳಗೆ ಇದ್ ಬಿಡ್ತೀರಿ, ಲೈಫ್ ಲಾಂಗ್ ಇದನ್ನ ಮಾಡ್ತೀರಿ. ಮತ್ತ ನೀವು ಪರ್ಮನೆಂಟ್ ಅಲ್ಲ ಅಂತ ಗೊತ್ತಿದ್ದು ನೀವು ಫುಲ್ ಎಫರ್ಟ್ಸ್ ಅದ್ರೊಳಗ ಹಾಕ್ಲಿಕತ್ತೀರಿಲ್ಲ, ಏನ್ ಬರ್ತದ ಅವ್ರಿಗೆ ಪ್ಲೀಸ್ ಮಾಡ್ಲಿಕ್ಕೆ ಅಷ್ಟ ತಗೊಂಡ್ ಏನ್ ಮಾಡೋದು? ಅದಲ್ಲ, ನಿಮ್ಗೇನ ನಿಮ್ ಪಾರ್ಟ್ ಎಷ್ಟದ ಅಷ್ಟ, ನಿಮ್ಗೆ ಎದಕ್ಕೋ ಹೆಲ್ಪ್ ಬೇಕಾಗ್ಯದೋ, ಅದಕ್ಕ ಏನ್ ನಿಮ್ಗೆ ಇದನ್ ಬೇಕಾಗ್ಯದೋ ಅಷ್ಟ್ ತಗೊಳೋದ್ರಿ. ಅಷ್ಟ್ ತಗೊಂಡ ಮತ್ತು ನೀವು ಸ್ವಾರ್ಥಿ ಆಗ್ಬೇಕು, ಗೊತ್ತಾತ್ರಿ? ನಿಮ್ದು ಫೋಕಸ್ ಹೋಗ್ಬಾರ್ದು. ಈಗ ಹೋಗ್ಯದ್ ನಿಮ್ದು ಫೋಕಸ್, ನಾ ತಗೊಂಡ್ ಬಂದೆ ನಿಮ್ ಫೋಕಸ್ ಎಲ್ಲದ ಅಂತಂದ ಈಗ ನೀವು ಫುಲ್ ಕಾನ್ಸಂಟ್ರೇಷನ್ ಮಾಡ್ರಿ. ಬರೇ ಒಂದ್ 3 months ಮಾಡ್ರಿ, ನೀವ್ ಮಾಡ್ರಿ. ಮತ್ತ ಮಾಡಿದ್ಮೇಲೆ ಆಗ್ಲಿಲ್ಲ ಅಂದ್ರೆ ನಂಗೆ ಬಂದ್ ಕೇಳ್ರಿ, ಮಾಡಿದೇರಿ ಆದ್ರೂ ಆಗ್ಲಿಲ್ಲಲ್ರಿ ಅಂತ. ಮಾಡ್ಲಾರ್ದೇನ ಆಗುದಿಲ್ಲ. ಇದೇನು ಜಾದೂ ಅಲ್ಲ, ನಿಮ್ ನೀವನ ಚೇಂಜ್ ಆಗ್ಬೇಕು. ನಿಮ್ ನೀವ ಚೇಂಜ್ ಆದಾಗ ಇದು ರಿಸಲ್ಟ್ ಸಿಗ್ತದ. ಸೆಷನ್ ತಗೊಂಡ್ರಲ್ಲ, ನಿಮಗ್ ಏನ್ ಅನ್ನಿಸ್ತು? ಏನಿಲ್ಲ ಮೇಡಮ್, ಎಲ್ಲಾನು ಚಲೋ ಅನಿಸ್ತು ಮೇಡಮ್. ಸ್ವಲ್ಪ ನಾನು ಸ್ವಲ್ಪ ಓದೋದು ಗ್ಯಾಪ್ ಮಾಡಿದ್ದೆ, ಇದರಿಂದ ಸ್ವಲ್ಪ ಮೋಟಿವೇಟೆಡ್ ಅನ್ನೋದಕ್ಕಿಂತ ಒಂದು ಮಾರ್ಗದರ್ಶನ ಅನಿಸ್ತು. ನಿಮ್ಮಲ್ಲಿಂದ ನಾನು ಕರೆಕ್ಟಾಗಿ 3 ತಿಂಗಳು ಓದಿ ನೆಕ್ಸ್ಟ್ ಬರೋಂಥ ದಿನಮಾನಗಳಲ್ಲಿ ಕಾಲ್ಫಾರ್ಮ್ ಆದ್ರೆ ಒಂದು ಒಳ್ಳೆ ಹುದ್ದೆ ಹೋಗ್ತೀನಿ ಅಂತ ನಿಮ್ಮಿಂದ ಬಯಸ್ತೀನಿ ಮೇಡಮ್. ಅಂದ್ರೆ ನಿಮ್ಮ ಮಾತೆ ನನಗೊಂಥರ ಸ್ಫೂರ್ತಿ. ಇವಾಗ ಈ 3 months ಮಾಡ್ರಿ, ನಿಮ್ದು ಆತಂದ್ರ ಮತ್ ನಂಗೆ ಕರೀರಿ, ಅದನ್ನ ಇಂಟರ್ವ್ಯೂ ಕೊಡೋಣ. ಜನಕ್ ಗೊತ್ತಾಗ್ಲಿ ಹೇಳ್ದಂಗ ಆಗ್ಯದ ಅಂತ. ನನಗ್ ಗೊತ್ತು, 100% ಗೊತ್ತು, ಬಟ್ ನೀವ್ ಮಾಡ್ಬೇಕು. ಮಾಡಿದಾಗ ಆಗ್ತದೆ. ಅವಶ್ಯ ಮಾಡ್ತೀನಿ. ಈಗ ನಿಮ್ ಬಗ್ಗೆ ನಾ ಹೇಳಿದ್ನಲ್ಲ, ಅದೆಲ್ಲ ಕರೆಕ್ಟ್ ಇತ್ತಿಲ್ರಿ? ಕರೆಕ್ಟ್ ಐತಿ ಮೇಡಮ್. ಓಕೆ, ಈಗ ನಾ ಇನ್ನೊಂದ್ ಕ್ವಶನ್ ಕೇಳ್ತೇನೆ. ನೀವ್ ಯಾರಿಗಾದ್ರೂ ಲೈಫ್ ದೊಳಗ್ ಹರ್ಟ್ ಮಾಡಿದ್ರಿ ಅಂತಂದ್ರ ಅವ್ರಿಗೆ ಸಾರಿ ಕೇಳ್ರಿ. ಇಲ್ಲೇ ಕೇಳ್ರಿ. ಕೇಳ್ತೀನಿ ಮೇಡಮ್, ಸಾರಿ. ಯಾರಿಗ ಹರ್ಟ್ ಮಾಡಿದ್ರಿ? ಯಾರಿಗೂ ಮಾಡಿಲ್ಲ ಮೇಡಮ್, ಮುಂದೆ ಆತರ ಮಾಡಂಗಿಲ್ಲ ಯಾರಿಗೂ. ಈಗ ನಿಮ್ ಪೇರೆಂಟ್ಸಿಗೆ ಹರ್ಟ್ ಮಾಡಿರೋ ಭಾಳ ವಿಚಾರದ ಮಾಡೀನಿ ಮೇಡಮ್, ಅದು ಸಾರಿ ಕೇಳ್ತೀನಿ. ಅದೇ ಯಾರಿಗೆ ಹೆಸರು? ಒಬ್ರ ಫ್ಯಾಮಿಲಿ, ತಾಯಿ, ತಂದೆ. ಏನ್ ಮಾಡಿರಿ? ಹಿಂಗೆ ಮೇಡಮ್, ಸಿಟ್ಟಲ್ಲಿ ಒಂದೊಂದ್ಸಲ ರ್ಯಾಶ್ ಮಾತಾಡಿರಿ, ಅವ್ರಿಗೆ ಹರ್ಟ್ ಆಗ್ಯದ. ಸೊ ಅವ್ರಿಗೆ ನಿಮ್ಮ ಮದರ್ ಹೆಸರ್ಲೆ ಸಾರಿ ಕೇಳ್ರಿ. ನಮ್ ತಾಯಿ ಲಕ್ಷ್ಮಿ ಅಂತ ಮೇಡಮ್, ಅವ್ರಿಗೆ ನಾನು ಸಾರಿ ಕೇಳ್ತೀನಿ, ಕ್ಷಮೆ ಕೇಳ್ತೀನಿ. ಇನ್ನೊಂದ್ಸಲ ಅದನ್ನ ರಿಪೀಟ್ ಮಾಡ್ಬೇಡ್ರಿ. ಯಾಕೆ ಗೊತ್ತ್ರಿ, ಇದ್ ಇಗೋ ಏನಿರ್ತದಲ್ಲ, ಈಗ ನಾವೇನ್ ಇಟ್ಕೊಂಡಿರ್ತೇವಲ್ಲ, ಇದಿಗೋ ಇದ ನಮಗ ನೆಗೆಟಿವ್ ಕ್ಯಾರಿ ಆನ್ ಮಾಡ್ಕೋತ ಹೋಗ್ತದ, ಗೊತ್ತಿರಲ್ಲ. ಸೊ ನೀವೇನ್ ಮಾಡ್ರಿ, ಇನ್ನೊಂದ್ಸಲ ನೀವು ಮಾತಾಡ್ಬೇಕಾದ್ರೆ ಅವ್ರ ಜೊತೆ ಕಾನ್ಸಂಟ್ರೇಷನ್ ಕೊಡ್ರಿ. ಈ ತಪ್ಪು ಇನ್ನೊಂದ್ಸಲ ಆಗ್ಬಾರ್ದು, ಅದನ್ನೊಂದ್ ಮಾಡ್ರಿ. ಥ್ಯಾಂಕ್ ಯು.